ನಮಸ್ಕಾರ ಗುರು, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಡೈಲಾಗ್ ಮೂಲಕ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ನಮ್ಮದು, ಕಾವೇರಿ ನಮ್ಮದು, ಕರ್ನಾಟಕದಲ್ಲಿರೋವಂಥ ಜನ ನಮ್ಮವರು. ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿರೋವಂಥ ಪ್ರತಿಯೊಂದು ಚಿತ್ರಮಂದಿರ ನಮ್ಮದು. ಓಕೆನಾ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಡೈಲಾಗ್ನ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂತಂದರೆ, ರೀಸೆಂಟಾಗೆ ನೆನ್ನೆ ನೈಟ್ ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮೂಲಕ ಒಂದು ವಾಯ್ಸ್ ಓವರ್ ಬಂತು. ನಾನು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ರೆಕಾರ್ಡ್ನ ಕೇಳಿ ಆಮೇಲೆ ಇದ್ರ ಬಗ್ಗೆ ಮಾತಾಡೋದು. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಕಿರಣ್ ಮಾತಾಡ್ತಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ 21ನೇ ತಾರೀಕು ಭಾರತೀಯ ರಾಯಣ್ಣ ರಿಲೀಸ್ ಆಗಬೇಕಿತ್ತು, ಆಯಿತು. ನಿನ್ನೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತು ಇವತ್ತು ಕೂಡ ಹೊಸ ಜನ ನೋಡಿ, ನಿನ್ನೆ ನಮ್ಮ ಸುತ್ತಮುತ್ತ ಇರೋರು ನೋಡಿದ್ರು, ಖಂಡಿತವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇವತ್ತು ಕಮ್ಮಿ ನಂಬರ್ ಇದ್ರೂ ಥಿಯೇಟ್ರ್ನಲ್ಲಿ ಹೊಸ ಜನಗಳು ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟರು. ಅವ್ರ ಕಣ್ಣಲ್ಲಿ ನೀರು ನೋಡಿ ತುಂಬ ಖುಷಿ ಆಗ್ತಿತ್ತು. ಓಕೆ, ಒಂದು ಸಿನಿಮಾ ಇಷ್ಟು ಒಂದು ಕಣ್ಣಲ್ಲಿ ನೀರು ತರಿಸಿ ಇಲ್ಲಿವರೆಗೂ ಕರ್ಕೊಂಬರ್ತಿದೆ ಅಂತ. ಸೊ ನಾನಿದು ವಾಯ್ಸ್ ಮೆಸೇಜ್ ಆಗ್ತಿರೋ ಉದ್ದೇಶ ಇಷ್ಟೇ. ನನಗೆ ಈಗಾಗಲೇ ಫಸ್ಟ್ ಡೇನೇ ಒಂದಷ್ಟು ಜನ ನೋಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ಒಳ್ಳೆ ನಂಬರ್ ತೋರಿಸಿದ್ದೀರಾ ಥಿಯೇಟರ್ನಲ್ಲಿ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ನೋಡಿಲ್ಲ ಅವರು ದಯವಿಟ್ಟು ಈ ಸಿನಿಮಾನ ನಾಳೆ ಸಂಡೇ ಸಿಗೋ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ. ಯಾಕಂದರೆ ನಾಳೆ ಒಂದು ವೇಳೆ ನಮಗೆ ಒಳ್ಳೆ ನಂಬರ್ ತೋರ್ಸೋಕ್ಕಾಗಿಲ್ಲ ಅಂದರೆ ಮಂಡೆಯಿಂದ ನಾವು ಥಿಯೇಟರ್ಗೆ ಇರೋಕ್ಕಾಗಲ್ಲ. ಸೊ ಪ್ಲೀಸ್ ನಾಳೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಎಲ್ರಿಗೂ ತೋರಿಸಿ ಸಿನಿಮಾನ. ನಿಜವಾಗ್ಲೂ ತುಂಬ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಒಂದು ಸಣ್ಣ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ. ಯಾಕಂದರೆ ರಿವ್ಯೂ ತುಂಬ ಚೆನ್ನಾಗಿ ಬರ್ತಿದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಅದರ ಆಧಾರವಾಗಿ ನಾನು ನಿಮಗೆ ಹೇಳ್ತಿದ್ದೀನಿ. ಬೇಕಾದ್ರೆ ನೀವು ರಿವ್ಯೂ ನೋಡ್ಕೊಂಡು ಹೋಗಿ, ರಿವ್ಯೂ ಕೇಳ್ಕೊಂಡು ಹೋಗಿ ನೋಡಿರೋರ ಹತ್ರ. ಎಲ್ಲರೂ ಒಂದಷ್ಟು ಜನ ತುಂಬ ಪಾಸಿಟಿವ್ಸ್ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೀವು ದಯವಿಟ್ಟು ಫ್ಯಾಮಿಲಿ ಜೊತೆ ಈ ಸಿನಿಮಾ ನೋಡಿ. ನಾಳೆ ನಮಗಿರುವಂಥ ಒಂದು ಕಡೆ ಅವಕಾಶನ ನೀವು ದಯವಿಟ್ಟು ಎಲ್ಲ ಕಡೆ ಹೌಸ್ಫುಲ್ ಮಾಡಿಸಿ ಕೊಡಿ. ಅದರಿಂದ ನಮಗೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ, ಈ ಸಿನಿಮಾ ಉಳಿಯೋಕ್ಕೆ ಅವಕಾಶ ಆಗುತ್ತೆ. ಸೊ ಪ್ಲೀಸ್ ನೀವೆಲ್ಲರೂ ಹೆಲ್ಪ್ ಮಾಡ್ತೀರಾ ಮತ್ತು ಸಪೋರ್ಟ್ ಮಾಡ್ತೀರಾ. ಇಲ್ಲಿವರೆಗೂ ಮಾಡ್ಕೊಬಂದಂಗೆ ಮತ್ತೆ ಮುಂದೆನೂ ಮಾಡ್ಕೊಂಡು ಹೋಗ್ತೀರಾ ಅಂತ ಒಂದು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ರೆಕಾರ್ಡ್ನ ಕೇಳಿ ಫಿಲಮ್ನ ಹೋಗಿ ನೋಡಬೇಕು ಅಂದ್ಬಿಟ್ಟು ಬುಕ್ ಮೈ ಶೋ ಅಲ್ಲಿ ಕೆಲವೊಂದು ಥಿಯೇಟರ್ಸು ಯಾವ ಥಿಯೇಟರ್ಸಲ್ಲಿ ಹಾಕಿದ್ದಾರೆ ಅಂದ್ಬಿಟ್ಟು ಹೋಗಿ ನಾನು ಚೆಕ್ ಮಾಡಿದೆ. ನನಗೆ ತುಂಬಾ ಬೇಜಾರು ಅನ್ನಿಸ್ಬಿಡ್ತು ಗುರು. ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗೆ ಜಾಗನೇ ಇಲ್ವಾ? ತುಂಬ ಬೇಜಾರಾಗ್ಬಿಡ್ತು ಗುರು. ಅಂದರೆ ಕೆಲವೊಂದು ಥಿಯೇಟರ್ಸಲ್ಲಿ ಅಷ್ಟೇ, ಒಂದು 5-6 ಥಿಯೇಟರ್ಸಲ್ಲಿ ಅಷ್ಟೇ ಈ ಸಿನಿಮಾ ಓಡ್ತಿರೋದು. ನನಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಗೋಯ್ತು. ಒಂದು ನಿಮಿಷ ಇರಿ, ಬುಕ್ ಮೈ ಶೋಗೆ ಹೋಗ್ತೀನಿ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾಗಿಂತ ಬೇರೆ ಭಾಷೆ ಸಿನಿಮಾಗಳು ಎಷ್ಟು ಥಿಯೇಟರ್ಸ್ ಬುಕ್ಕಿಂಗ್ಸ್ ಕೊಟ್ಟಿದ್ದಾರೆ ಗೊತ್ತಾ? ಬಟ್ ನಮ್ಮ ಕನ್ನಡ ಸಿನಿಮಾಗೆ, ಓಕೆನಾ, ನಮ್ಮ ಕನ್ನಡ ಸಿನಿಮಾಗೆ 6-7 ಥಿಯೇಟರ್ಸ್ ಮಾತ್ರ ಬುಕ್ಕಿಂಗ್ಸ್ ಇರೋದು. ಅದನ್ನು ನೋಡಿ ನನಗೆ ತುಂಬಾ ಬೇಜಾರಾಗೋಯ್ತು. ಒಂದು ನಿಮಿಷ ಇರಿ, ಬುಕ್ ಮೈ ಶೋಗೆ ಹೋಗ್ಬಿಟ್ಟು ಶೋ ಮಾಡ್ತೀನಿ. ಯಾವ ಸಿನಿಮಾಗೆ ಎಷ್ಟೆಷ್ಟು ಥಿಯೇಟರ್ಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮಗೆ ಪ್ರತಿಯೊಂದು ಶೋ ಮಾಡ್ತೀನಿ. ಎಷ್ಟು ಥಿಯೇಟರ್ ಕೊಟ್ಟಿದ್ದಾರೆ ಬುಕ್ ಮೈ ಶೋ ಅಲ್ಲಿ, ಎಷ್ಟು ಥಿಯೇಟರ್ ಇದೆ ನೋಡೋಣ. ಈವ್ನಿಂಗ್ ಶೋ ಬಂದು 3 ಥಿಯೇಟರ್ ಕೊಟ್ಟಿದ್ದಾನೆ. ಮತ್ತು 24ನೇ ತಾರೀಕು ಇವತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಫಿಲಮ್ಗೆ ಹೋಗ್ಲಿಕ್ಕಾಗಲಿಲ್ಲ. ಮಂಡೇ ಹೋಗ್ಲಿಕ್ಕಾಗಲ್ಲ, ಮತ್ತು ಟ್ಯೂಸ್ಡೇನೂ ಹೋಗ್ಲಿಕ್ಕಾಗಲ್ಲ, ವೆಡ್ನೆಸ್ಡೇನೂ ಹೋಗ್ಲಿಕ್ಕಾಗಲ್ಲ, ಕೆಲವೊಂದು ಕೆಲಸಗಳು ಇರೋದ್ರಿಂದ. ನೆಕ್ಸ್ಟ್ ಸಂಡೇಗೆ ಕೊಟ್ಟೇ ಇಲ್ಲ. ಹೋಗಲಿ, ಹಾಳಾಗೋಗ್ಲಿ, ಇವತ್ತಿನ ಶೋಗಾದರೂ ಈವ್ನಿಂಗ್ ಶೋನಾದರೂ ನಿಯರೆಸ್ಟ್ ಥಿಯೇಟರ್ಸು ಯಾವುದಾದ್ರೂ ಕೊಟ್ಟಿದ್ದಾನ ಅಂತಂದರೆ ನನಗೆ ಕಂಫರ್ಟಬಲ್ ಟೈಮಿಂಗ್ಸ್ಗೆ ಯಾವುದೂ ಕೊಟ್ಟಿಲ್ಲ. ಅದು 3 ಥಿಯೇಟರ್ ಕೊಟ್ಟಿದ್ದಾನೆ ಈವ್ನಿಂಗ್ ಶೋಗೆ. 3 ಥಿಯೇಟರ್, ಇನ್ನು ಜಾಸ್ತಿ ಏನು ಕೊಟ್ಟಿಲ್ಲ. 3 ಥಿಯೇಟರು. ಒಂದು ಬಂದು ಹೌಸ್ಫುಲ್ ಆಗಿದೆ, ಇನ್ನೊಂದು ಆವ್ರೇಜ್ ಫಿಲ್ ಆಗಿದೆ. ಆಲ್ಮೋಸ್ಟ್ ಅದನ್ನು ಫಿಲ್ ಆಗಿದೆ. ಇನ್ನು ಓರಿಯನ್ ಮಾಲು ಇದೆ, 7:30 ಶೋ ಇದೆ. ಆದರೆ ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತಿರೋವಂಥ ಒಂದು ಕಮಿಟ್ಮೆಂಟ್ಸ್ಗೆ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾನ ಓಡಿಸೋದಕ್ಕೋಸ್ಕರ ಬೇಡ್ಕೊಳೋ ರೇಂಜ್ಗೆ ಹೋಗಿದೆ ಅನ್ನಿಸ್ತಿದೆಯಲ್ಲ ನನಗೆ. ಅದಕ್ಕೆ ತುಂಬಾ ಬೇಜಾರಾಯಿತು. ಏನಕ್ಕೆ ಅಂತಂತಂದರೆ, ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳು ನೀವು ನೋಡ್ಬೋದು. ಒಂದು ನಿಮಿಷ ಬುಕ್ ಮೈ ಶೋ ಅಲ್ಲಿ ತೋರಿಸ್ತೀನಿ. ಇದು ಬಂದು ಹಿಂದಿ ಮೂವಿ, ಇವಾಗ ರೀಸೆಂಟಾಗಿ ಬಂದಿದ್ದು. ಇದಕ್ಕೆ ಎಷ್ಟು ಥಿಯೇಟರ್ಸ್ ಬುಕ್ಕಿಂಗ್ಸ್ ಕೊಟ್ಟಿದ್ದಾನೆ ಶೋ ಮಾಡ್ತೀನಿ ನೋಡಿ. 1 2 3 4 5 6 7 8 9 10 11 12
13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, ಇದು ಕೌಂಟ್ ಮಾಡೋದಕ್ಕಾಗ್ತಿಲ್ಲ. ಮೋರ್ ದೆನ್ 100 ಥಿಯೇಟರ್ಸ್ ಮೇಲೆ ಕೊಟ್ಟಿದ್ದಾರೆ. 100 ಥಿಯೇಟರ್ಸ್ ಮೇಲೆ ಕೊಟ್ಟಿದ್ದಾರೆ ಗುರು ಈ ಫಿಲಮ್ನ, ಹಿಂದಿ ಫಿಲಮ್ನ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಫಿಲಮಲ್ಲಿ ಹೀರೋಯಿನಾಗಿ ಮಾಡ್ತಿರೋದು ಬಂದು ರಶ್ಮಿಕಾ ಮಂಡಣ್ಣ. ಕರ್ನಾಟಕದಿಂದ ಹೋಗಿ ನಾನು ಕನ್ನಡದವಳಲ್ಲ ಹೈದ್ರಾಬಾದಿ ಅಂತ ಹೇಳ್ಕೊಂಡಿರೋವಂಥ ವ್ಯಕ್ತಿ ಫಿಲಮ್ ಇದು. Because I'm from Hyderabad, I have come alone, and today I hope I am a part of all of your family. And thank you. That's about the message I wanted to say. ಕರ್ನಾಟಕದಲ್ಲಿ ಹೆಂಗೆ ಓಡಿಸ್ತಿದ್ದಾರೆ ನೋಡಿ, ಎಷ್ಟು ಶೋಸ್ನ ಕೊಟ್ಟಿದ್ದಾರೆ ನೋಡಿ. ಅಲ್ಲ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕರ್ನಾಟಕದಲ್ಲಿ ತೆಗೆದಿರೋ ಅಂಥ ಸಿನಿಮಾಗೆ ಇಷ್ಟೊಂದು ಥಿಯೇಟರ್ಸ್ ಬುಕ್ಕಿಂಗ್ ಕೊಟ್ಟಿಲ್ವಲ್ಲ, ನನಗೆ ಅದೇ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು. ಅಲ್ಲ, ಇನ್ನೊಂದು ಸ್ವಲ್ಪ ದಿವಸ ಹೋಯಿತು ಅಂತಂದರೆ ಯಾವ ಸ್ಥಿತಿಗೆ ಬರುತ್ತೋ ಅನಿಸುತ್ತೆ ನಮ್ಮ ಕನ್ನಡ ಸಿನಿಮಾ. ನಮ್ಮ ಕರ್ನಾಟಕದಲ್ಲಿ ಬರೋ ಅಂಥ ಪ್ರತಿಯೊಂದು ಸಿನಿಮಾ ಫಸ್ಟ್ ಶೋ ಕನ್ನಡ ಸಿನಿಮಾ ಆಗಿರಬೇಕು. ಆಮೇಲೆ ಬೇರೆ ಸಿನಿಮಾಗಳು ಬರಲಿ, ನಾವೇನು ಬೇರೆ ಸಿನಿಮಾಗಳ್ನ ಹಾಕಬೇಡಿ ಅಂತ ಹೇಳ್ತಿಲ್ಲ. ಫಸ್ಟ್ ಶೋ ಬಂದು ಕನ್ನಡ ಸಿನಿಮಾ ಬರಲಿ, ಆಮೇಲೆ ಬೇರೆ ಶೋಸ್ ಬರಲಿ. ಓಕೆನಾ? ನೋಡಿರಿ, ಕರ್ನಾಟಕದಲ್ಲೇ ಬೆಂಗಳೂರಲ್ಲೇ ಇಷ್ಟು ಥಿಯೇಟರ್ಸ್ಗೆ ಕನ್ನಡ ಸಿನಿಮಾಗೆ ಜಾಗ ಕೊಡ್ದಾರ ಅಕ್ವೈರ್ ಮಾಡ್ಕೊಂಡಿದೆ ಅಂತಂತಂದರೆ ಪಾಪ 3 ಥಿಯೇಟರ್ನ ಕೊಟ್ಬಿಟ್ಟು ಓಡಿಸ್ತೀನಿ ಅಂತಂದರೆ ಮಾರ್ಕೆಟಿಂಗ್ ಆಗುತ್ತಾ? ಆ ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡಿರೋ ಅಂಥ ಅಮೌಂಟು ಬರುತ್ತಾ? ನೀವೇ ಯೋಚನೆ ಮಾಡಿ. ಒಂದು 4-5 ಶೋ ಇದೆ ಹೇಳ್ಬೇಕಂದ್ರೆ ಇವಾಗ ಈವ್ನಿಂಗು 4-5 ಶೋ ಹೆಂಗೆ ಹಾಕಿರೋ ಇನ್ವೆಸ್ಟ್ಮೆಂಟ್ ತೆಗಿಲಿಕ್ಕಾಗುತ್ತೆ? ಮಾತಿಗೆ ಮುಂಚೆ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಸಿಗ್ತಿಲ್ಲ, ಕಂಟೆಂಟ್ ಬರ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಇವಾಗ ಒಳ್ಳೆ ಕಂಟೆಂಟ್ ಬಂದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರೈಲರ್ನ ನೋಡಿದೆ, ಟ್ರೈಲರ್ ತುಂಬಾ ಚೆನ್ನಾಗಿದೆ. ಆಗ್ತೀನಿ, ಮೋಸ್ಟ್ಲಿ ಕಾಪಿರೈಟು ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ಕೆಲವೊಂದು ಫ್ಲಿಪ್ಸ್ನ ಹಾಕ್ತೀನಿ. ಏನಕ್ಕೆ ಅಂತಂದರೆ ಇಂಥದ್ದನ್ನೆಲ್ಲ ಹಾಕಂಗಿಲ್ಲ, ಕಾಪಿರೈಟ್ಸ್ ಬಂದ್ಬಿಡುತ್ತೆ. ಟ್ರೈ ಮಾಡ್ತೀನಿ ನೋಡಿ. ಮೋಸ್ಟ್ಲಿ ಲವ್ ಸ್ಟೋರಿ ಇರಬೇಕು ಅನ್ಸುತ್ತೆ ಈ ಸಿನಿಮಾ. ಸಮುದ್ರ ತುಂಬ ಆಳ ಅಂತ ಕೇಳ್ಪಟ್ಟಿದ್ದೆ, ಮನಸ್ಸು ಹಾಗೆ ಅಂತ ಗೊತ್ತಿರಲಿಲ್ಲ. ಕಣ್ಣ ಪರದೆಯಲ್ಲಿ ನೀನಿರಬೇಕು, ಜಗವ ಮರೆಯಾಗಿಸಿ. ಈ ದಿನ ಹೀಗೆ ಎಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕರೆದು ಕೂರಿಸುತ್ತೆ. ನೋವಿನಿಂದ ಸಾವಿನವರೆಗೂ. ಸಾರಿ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆದರೆ ನೀನೊಳಗಿರೋ ನೋವಿಗೆ ನನ್ನ ಪರಿಚಯ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಲವ್ ಸ್ಟೋರಿ ಇರಬೇಕು ಅನ್ಸುತ್ತೆ. ಏನಾಯ್ತು ಅಂತ ಕೇಳ್ಬೋದಾ? ನಾನು ಹೇಳ್ತೀನಿ ಕೇಳು. ಅವತ್ತು ನನ್ನ ಕಣ್ಣಿಗೆ ಎಷ್ಟೋ ದಾರಿಗಳು ಕಂಡ್ರು, ನಾನು ಆರಿಸ್ಕೊಂಡಿದ್ದು ನನ್ನ ದಾರಿನ. ಅರ್ಥ ಆಗಲಿಲ್ಲ. ಪ್ರತಿದಿನ ನಿನ್ಗೊಬ್ಬ ರಾಜ್ಕುಮಾರನ್ ಕತೆ ಹೇಳ್ತಿದ್ದೆ ನಾನು. ಆ ಕಥೆ ಯಾವುದು ಗೊತ್ತಾ? ರಾಧಾಕೃಷ್ಣನ್ ಕತೆ. ಮೋಸ್ಟ್ಲಿ ಲವ್ ಸ್ಟೋರಿ ಇರಬೇಕು ಅನ್ಸುತ್ತೆ. ಕೆಂಪಾದ ಕಂಗಳಿಗೆ ತಂಪಾದ ಜೋಗುಳು, ಹಾಲಲ್ಲಿ ಬೆರೆತಿರುವ ಕಲ್ಲು ಸಕ್ಕರೆಗೆ ರುಚಿಯಾದ ಸಿಹಿಯುಂಟು, ರೂಪದ ಸುಳಿವಿಲ್ಲ. ಇಳಿಯಾದ ವೃತ್ತಕ್ಕೆ ಕೊನೆ ಬದಲಿಲ್ಲ. ಲವ್ ಯಾರ ಸೆಕೆಂಡ್ ಪರಿಚಯ ಇದ್ದಾರಾ? ಯಾಕೋ ಏಯ್ ಮೆಂಟ್ಲಾಗ್ಬಿಡ್ತೀನಲ್ಲ ನಾನು. ಇಲ್ಲಿ ನೀನು, ಅಲ್ಲವಳು ಮಧ್ಯದಲ್ಲಿ ನಿಮ್ಮಪ್ಪ, ಜೊತೆಗೆ ಇನ್ನೊಬ್ರು ಯಾರಾದ್ರೂ ಬಂದ್ರೋ. ಮೋಸ್ಟ್ಲಿ ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಹೇಳಬೇಕು ಅಂದರೆ ಈ ಸಿನಿಮಾನ ಉಳಿಸೋದು ಬಿಡೋದು ನಿಮ್ಗಳ ಕೈಯಲ್ಲಿದೆ, ಪ್ರತಿಯೊಂದು ಕನ್ನಡಿಗರ ಕೈಯಲ್ಲಿದೆ, ನಿಮಗೆ ಬಿಟ್ಟಿದ್ದು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಡೈಲಾಗ್ ಹೇಳಿದೆ, ಕನ್ನಡ ನಮ್ಮದು, ಕಾವೇರಿ ನಮ್ಮದು, ಕರ್ನಾಟಕದಲ್ಲಿರೋವಂಥ ಜನ ನಮ್ಮವರು. ಹಾಗೇ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು ಚಿತ್ರಮಂದಿರಗಳನ್ನು ಕನ್ನಡದವ್ರೇನೆ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಫಸ್ಟ್ ಶೋನ ಕೊಟ್ಟಿಲ್ಲ ಅಂತಂತಂದರೆ, ಮತ್ತು ಥಿಯೇಟರ್ಗಳ್ನ ಕೊಟ್ಟಿಲ್ಲ ಅಂತಂದರೆ
ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಮಾಡೋ ಅಂಥ ಅವಮಾನ ಆಗೋರು. ಪ್ರತಿಯೊಬ್ಬರಿಗೂ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ಆದಷ್ಟು ಬೇಗ ಕನ್ನಡ ಸಂಘಟನೆ ಮಾಡುವಂಥ ಪ್ರತಿಯೊಂದು ವ್ಯಕ್ತಿಗಳಿಗೂ ಶೇರ್ ಮಾಡಿ ಈ ವಿಡಿಯೋನ. ಆದಷ್ಟು ಉಳಿಸ್ಕೊಳೋದ ಈ ಸಿನಿಮಾನ, ಓಡೋ ಥರ ಮಾಡೋದ. ಒಳ್ಳೆ ಕಂಟೆಂಟ್ನ ಕೊಟ್ಟಿದ್ದಾರೆ. ಒಂದು ಸಿನಿಮಾ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಮೈ ಫ್ರೆಂಡ್, ತುಂಬಾ ಎಫರ್ಟ್ಸ್ ಇದೆ. ಈ ವಿಡಿಯೋ ಎಂಡಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಬಟನ್ ಕಿತ್ತೋಗಂಗೆ ಶೇರ್ ಮಾಡಿ ಕನ್ನಡ ಸಂಘಟನೆ ಮಾಡುವಂಥ ಪ್ರತಿಯೊಂದು ವ್ಯಕ್ತಿಗೂ ಅಂತ ಹೇಳ್ತಾ, ಇದು ಆದಷ್ಟು ಬೇಗ ನಾರಾಯಣಗೌಡ್ರಿಗೆ ಶೇರ್ ಮಾಡಿ. ಆದಷ್ಟು ಬೇಗ ಟಾಟಾ, ಬೈ ಬೈ, ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.